ಹಾಯ್ ಫ್ರೆಂಡ್ಸ್, ವಿಮಾನದಲ್ಲಿ ಪ್ರಯಾಣಿಸಲು ಏನೇನು ರೂಲ್ಸ್ ಪಾಲಿಸಬೇಕು? ಮೊಬೈಲ್ ಫ್ಲೈಟ್ ಮೋಡ್ಗೆ ಹಾಕಬೇಕು ಯಾಕೆ? ವಿಮಾನದಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ? ಯಾವ ರೀತಿಯ ಲಗೇಜ್ ತಗೊಂಡು ಹೋಗಬಹುದು? ವಿಮಾನದ ಒಳಗೆ ಕ್ಯಾರಿ ಬ್ಯಾಗ್ನಲ್ಲಿ ಯಾವ ರೀತಿಯ ಲಗೇಜ್ ಹೊಂದಲು ಅವಕಾಶ ಇದೆ? ಏನೆಲ್ಲ ತಗೊಂಡು ಹೋಗೋದು ಕಾನೂನು ಬಾಹಿರ? ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಾಗ ಎಷ್ಟು ಚಿನ್ನ ತಗೊಂಡು ಹೋಗಬಹುದು? ಲಗೇಜ್ ತೂಕ ಎಷ್ಟಿರಬೇಕು? ಟಾಯ್ಲೆಟ್ ವ್ಯವಸ್ಥೆ ಹೇಗಿರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ಲೈಟ್ ಮೋಡ್ ಹಾಕೋದು ಕಡ್ಡಾಯ. ಫ್ರೆಂಡ್ಸ್, ವಿಮಾನಗಳಲ್ಲಿ ಪ್ರಯಾಣಿಸುವಾಗ ಫ್ಲೈಟ್ ಮೋಡ್ ಹಾಕೋದು ಕಡ್ಡಾಯ. ವಿಮಾನ ಟೇಕ್ ಆಫ್ ಆಗುವಾಗ ಎಲ್ಲರೂ ಮೊಬೈಲ್ ಫ್ಲೈಟ್ ಮೋಡ್ಗೆ ಹಾಕೊಳ್ಳಿ ಅಂತ ಏರ್ ಹೋಸ್ಟೆಸ್ಗಳು ತಿಳಿಸ್ತಾರೆ. ಮೊಬೈಲ್ನಲ್ಲಿ ಫ್ಲೈಟ್ ಮೋಡ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಆದ್ರೆ ಹೆಚ್ಚಿನವರು ಈ ಇಂಟರ್ನೆಟ್ ನೆಟ್ವರ್ಕ್ ಕೆಲಸ ಮಾಡದೇ ಇದ್ದಾಗ ಅದನ್ನ ಸರಿಪಡಿಸಲು ಈ ಆಪ್ಷನ್ ಬಳಸ್ತಾರೆ. ಫ್ಲೈಟ್ ಮೋಡ್ ಆನ್ ಮಾಡಿ ಆಫ್ ಮಾಡಿದ್ರೆ ನೆಟ್ವರ್ಕ್ ಸರಿಯಾಗುತ್ತೆ ಅಂತ. ಕೆಲವು ಸಲ ಅದು ವರ್ಕೌಟ್ ಆಗುತ್ತೆ ಕೂಡ. ಆದ್ರೆ ವಿಮಾನದಲ್ಲಿ ಫ್ಲೈಟ್ ಮೋಡ್ ಹಾಕೋದು ಕಡ್ಡಾಯ. ಅದಕ್ಕೆ ಕಾರಣ ಕೂಡ ಇದೆ. ವಿಮಾನ ಹಾರುವಾಗ ಪೈಲಟ್ಗಳಿಗೆ ಕೆಳಗಿರೋ ಟ್ರಾಫಿಕ್ ಕಂಟ್ರೋಲ್ ಟವರ್ಗಳ ಮೂಲಕ ಸಿಗ್ನಲ್ ಬರ್ತಿರುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಫಾರ್ಮ್ ನಲ್ಲಿ ಈ ಸಿಗ್ನಲ್ ಬರ್ತಿರುತ್ತೆ. ಹೆಡ್ಫೋನ್ ಧರಿಸಿದ ಪೈಲಟ್ಗಳು ಅದನ್ನ ಕೇಳ್ತಾರೆ. ಆದ್ರೆ ವಿಮಾನದಲ್ಲಿರೋ ಪ್ಯಾಸೆಂಜರ್ ಮೊಬೈಲ್ ನಲ್ಲಿ ಫ್ಲೈಟ್ ಮೋಡ್ ಆನ್ ಮಾಡದಿದ್ರೆ ಅದರಲ್ಲಿರೋ ಸಿಮ್ ಹತ್ತಿರದ ಮೊಬೈಲ್ ಟವರ್ ಗಳನ್ನ ಸ್ಕ್ಯಾನ್ ಮಾಡೋಕೆ ಶುರು ಮಾಡುತ್ತೆ, ಹುಡುಕೋಕೆ ಶುರು ಮಾಡುತ್ತೆ. ಇದರಿಂದ ಪೈಲಟ್ ಗಳಿಗೆ ಬರೋ ಸಿಗ್ನಲ್ ನಲ್ಲಿ ಅಡಚಣೆ ಆಗುತ್ತೆ. ಅಲ್ಲಿ ಝ್ ಅಂತ ಸೌಂಡ್ ಬರೋಕೆ ಶುರುವಾಗುತ್ತೆ. ಇದರಿಂದ ದೊಡ್ಡ ಅನಾಹುತವೇ ನಡೆಯೋ ಸಾಧ್ಯತೆ ಇರುತ್ತೆ. ಜೊತೆಗೆ ವಿಮಾನದಲ್ಲಿರೋ ನ್ಯಾವಿಗೇಷನ್ ಮತ್ತು ಇತರೆ ಸಿಗ್ನಲ್ ಉಪಕರಣಗಳು ಕೆಲಸ ಮಾಡಲು ಮೊಬೈಲ್ ಸಿಗ್ನಲ್ಗಳು ತಡೆಯೊಡ್ಡಬಹುದು. ಆದ್ರೆ ಇತ್ತೀಚೆಗೆ ವಿಮಾನಗಳಲ್ಲಿ ಇನ್ಫ್ಲೈಟ್ ವೈಫೈ ವ್ಯವಸ್ಥೆ ಕಲ್ಪಿಸಲಾಗ್ತಿದೆ. ಇಲ್ಲಿ ನೇರವಾಗಿ ಉಪಗ್ರಹಗಳ ಮೂಲಕ ವೈಫೈ ಕಲ್ಪಿಸಲಾಗುತ್ತೆ. ಭಾರತ ಸರ್ಕಾರ ಕೂಡ 2020ರಲ್ಲಿ ಇದಕ್ಕೆ ಅನುಮತಿ ನೀಡಿದೆ. ಇನ್ನು ಮೊಬೈಲ್ ಫ್ಲೈಟ್ ಮೋಡ್ಗೆ ಹಾಕಿ ಯೂಸ್ ಮಾಡಬಹುದು. ಏನೆಲ್ಲ ತಗೊಂಡು ಹೋಗಬಾರ್ದು? ವಿಮಾನದಲ್ಲಿ ಪ್ರಯಾಣಿಸುವಾಗ ಈ ಅಂಶಗಳ ಕಡೆಗೆ ತುಂಬಾ ಗಮನ ಕೊಡಬೇಕಾಗುತ್ತೆ. ವಿಮಾನದಲ್ಲಿ ಸಿಕ್ಕ ವಸ್ತುಗಳನ್ನು ತುಂಬಿಕೊಂಡು ಹೋಗಂಗಿಲ್ಲ. ಇಲ್ಲಿ 2 ರೀತಿಯ ಬ್ಯಾಗೇಜ್ ಇರುತ್ತೆ. ಒಂದು ಹ್ಯಾಂಡ್ ಬ್ಯಾಗೇಜ್, ಮತ್ತೊಂದು ಚೆಕ್ ಇನ್ ಬ್ಯಾಗೇಜ್ ಅಂತ. ಇದರಲ್ಲಿ ಹ್ಯಾಂಡ್ ಬ್ಯಾಗೇಜ್ ಅಂದ್ರೆ ವಿಮಾನದ ಒಳಗೆ ತಗೊಂಡು ಹೋಗಬಹುದಾದ ಸಣ್ಣ ಬ್ಯಾಗ್. ಚೆಕ್ ಇನ್ ಬ್ಯಾಗೇಜ್ ಅಂದ್ರೆ ದೊಡ್ಡ ಸೂಟ್ ಕೇಸ್ ಅಥವಾ ಇತರೆ ಲಗೇಜ್ ಬರುತ್ತೆ. ಮೊದಲಿಗೆ ವಿಮಾನದ ಒಳಗೆ ತಗೊಂಡು ಹೋಗಬಹುದಾದ ಹ್ಯಾಂಡ್ ಬ್ಯಾಗ್ ಬಗ್ಗೆ ನೋಡೋಣ. ಇದರಲ್ಲಿ ಆಯುಧ ರೀತಿ ಬಳಸಬಹುದಾದ ಯಾವುದೇ ವಸ್ತುಗಳನ್ನ ತಗೊಂಡು ಹೋಗುವಂತಿಲ್ಲ. ಶಾರ್ಪ್ ಐಟಮ್ಸ್ ಅಂದ್ರೆ ಚಾಕು, ಕತ್ತರಿ, ಸ್ಕ್ರೂ ಡ್ರೈವರ್, ಮೊಳೆ ಇಂತಹ ಯಾವುದೇ ಶಾರ್ಪ್ ಐಟಮ್ಸ್ ತಗೊಂಡು ಹೋಗಂಗಿಲ್ಲ. ಶೇವಿಂಗ್ ಬ್ಲೇಡ್, ಚಾಕು ರೀತಿ ರಚನೆ ಇರೋ ನೈಲ್ ಕಟರ್ ಕೂಡ ತಗೊಂಡು ಹೋಗಂಗಿಲ್ಲ. ಇನ್ನು ಸ್ಪೋರ್ಟ್ಸ್ ವಸ್ತುಗಳಾದ ಬ್ಯಾಟ್, ಬಾಲ್, ಹಾಕಿ ಸ್ಟಿಕ್ ನಂತ ವಸ್ತುಗಳನ್ನು ಕೂಡ ವಿಮಾನದೊಳಗೆ ತಗೊಂಡು ಹೋಗಂಗಿಲ್ಲ. ಮೆಕ್ಯಾನಿಕಲ್ ವಸ್ತುಗಳಾದ ಸುತ್ತಿಗೆ, ಸ್ಪ್ಯಾನರ್, ಡ್ರಿಲ್ಲಿಂಗ್ ಮಷೀನ್, ಸ್ಕ್ರೂ ತಗೊಂಡು ಹೋಗೋದು ನಿಷಿದ್ಧ. ಇನ್ನು ಬಂದೂಕು ಅಥವಾ ಅದರ ಭಾಗವನ್ನು ಕೂಡ ತಗೊಂಡು ಹೋಗಂಗಿಲ್ಲ. ಪೆಪ್ಪರ್ ಸ್ಪ್ರೇ, ಮಾರ್ಷಲ್ ಆರ್ಟ್ಸ್ ವಸ್ತುಗಳು, ಕೆಮಿಕಲ್ಗಳನ್ನು ಕೂಡ ವಿಮಾನದ ಒಳಗೆ ಬಿಡೋದಿಲ್ಲ. ಲೈಟರ್, ಮ್ಯಾಚ್ ಬಾಕ್ಸ್, ರಿಮೋಟ್ ಕಂಟ್ರೋಲ್ಡ್ ಆಟದ ವಸ್ತುಗಳನ್ನು ಕೂಡ ವಿಮಾನದೊಳಗೆ ತಗೊಂಡು ಹೋಗಂಗಿಲ್ಲ. ಇನ್ನು ಲಿಕ್ವಿಡ್ ಅಥವಾ ಜೆಲ್ ಐಟಮ್ಸ್ ನೋಡೋದಾದ್ರೆ 1 ಲೀಟರ್ನಷ್ಟು ತೂಕದ ಐಟಮ್ಸ್ ತಗೊಂಡು ಹೋಗ್ಬೋದು. ಅಂದ್ರೆ ಫೇಸ್ ವಾಶ್, ಫೇಸ್ ಕ್ರೀಮ್ ಮುಂತಾದ ಮೇಕಪ್ ವಸ್ತುಗಳನ್ನ ತಗೊಂಡು ಹೋಗ್ಬೋದು. ಆದ್ರೆ ಪ್ರತಿಯೊಂದು ವಸ್ತು 100 ml ದಾಟಬಾರ್ದು. ಎಲ್ಲಾ ಐಟಮ್ಸ್ ತೂಕ 1 ಲೀಟರ್ ದಾಟಬಾರ್ದು ಅನ್ನೋ ರೂಲ್ಸ್ ಇದೆ. ಇದನ್ನು ಹೀಗೆ ಮುಚ್ಚಿದ ಕವರ್ ನಲ್ಲಿ ತಗೊಂಡು ಹೋಗ್ಬೇಕು. ಇದಲ್ಲದೆ ದಾಖಲೆಗಳು, ದುಡ್ಡು, ಕಾರ್ಡ್ಸ್, ಆಭರಣ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಹ್ಯಾಂಡ್ ಬ್ಯಾಗ್ ನಲ್ಲಿ ಇಟ್ಕೊಂಡು ಪ್ರಯಾಣಿಸಬಹುದು. ಇನ್ನು ಚೆಕ್ ಇನ್ ಬ್ಯಾಗೇಜ್ ನಲ್ಲಿ ಇಷ್ಟ ಬಂದಿದ್ದೆಲ್ಲ ತುರುಕಿಕೊಂಡು ಹೋಗುವಂತಿಲ್ಲ. ಆಸಿಡ್, ವಿಷಕಾರಿ ವಸ್ತು, ಬೆಂಕಿ ಹೊತ್ತಿಕೊಳ್ಳುವಂತಹ ವಸ್ತು, ಸ್ಫೋಟಕ, ಬ್ಲೀಚಿಂಗ್ ಪೌಡರ್, ಪೆಪ್ಪರ್ ಸ್ಪ್ರೇ, ಕಂಪ್ರೆಸ್ಡ್ ಗ್ಯಾಸ್, ಲೈಟರ್ ಅಥವಾ ಮ್ಯಾಚ್ ಬಾಕ್ಸ್ ತಗೊಂಡು ಹೋಗಂಗಿಲ್ಲ. 5 ಲೀಟರ್ ವರೆಗೆ ಮದ್ಯ ಸೇರಿದಂತೆ ಇತರ ಪಾನೀಯಗಳನ್ನ ಇಟ್ಟುಕೊಂಡು ಪ್ರಯಾಣಿಸಬಹುದು. ಒಟ್ಟಾರೆಯಾಗಿ ಎಕನಾಮಿಕ್ ಕ್ಲಾಸ್ ನಲ್ಲಿ 25 kg, ಫಸ್ಟ್ ಕ್ಲಾಸ್ ನಲ್ಲಿ 40 kg ಮತ್ತು ಬಿಸಿನೆಸ್ ಕ್ಲಾಸ್ ನಲ್ಲಿ 35 kg ಅಷ್ಟು ತೂಕದ ಲಗೇಜ್ ತಗೊಂಡು ಹೋಗಬಹುದು. ಇದು ಸಂಸ್ಥೆಯಿಂದ ಸಂಸ್ಥೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಏನೆಲ್ಲ ಸೌಲಭ್ಯಗಳು ಇರುತ್ತವೆ?
ವಿಮಾನದಲ್ಲಿ ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣಿಸುವಾಗ ಏನೆಲ್ಲ ಸೌಲಭ್ಯ ಇರುತ್ತೆ ಅಂತ ನೋಡೋದಾದ್ರೆ ಟೀ, ಕಾಫಿ, ತಿಂಡಿ, ಊಟ ಇರುತ್ತೆ. ವೆಜ್ ಮತ್ತು ನಾನ್ ವೆಜ್ ಎರಡೂ ರೀತಿಯ ಊಟ ಇರುತ್ತೆ. ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಮದ್ಯ, ವೈನ್ ಕೂಡ ನೀಡಲಾಗುತ್ತೆ. ಹಾಗಂತ ಹಂಡೆಗಟ್ಲೆ ಎಣ್ಣೆ ಕೊಡಲ್ಲ, 2ರಿಂದ 3 ಪೆಗ್ ನೀಡಲಾಗುತ್ತೆ ಅಷ್ಟೇ. ಆದ್ರೆ ರಾಷ್ಟ್ರೀಯ ವಿಮಾನದಲ್ಲಿ ಅಂದ್ರೆ ದೇಶದ ಒಳಗೆ ಪ್ರಯಾಣಿಸುವಾಗ ಮದ್ಯ ನೀಡೋದನ್ನು ನಾಗರಿಕ ವಿಮಾನಯಾನ ಸಚಿವಾಲಯ ನಿಷೇಧಿಸಿದೆ. ಸಿನಿಮಾಗಳನ್ನು ನೋಡಲು ಸ್ಕ್ರೀನ್ಗಳ ವ್ಯವಸ್ಥೆ ಇರುತ್ತೆ. ವಿಮಾನದ ಟಾಯ್ಲೆಟ್ ಹೇಗೆ ಕೆಲಸ ಮಾಡುತ್ತೆ? ನೆಲದ ಮೇಲಿರಲಿ ಅಥವಾ ಸಾವಿರಾರು ಅಡಿ ಎತ್ತರದಲ್ಲಿ ಹಾರಾಡ್ತಿರಲಿ, ಮನುಷ್ಯನೇ. ಟಾಯ್ಲೆಟ್ಗೆ ಹೋಗ್ಬೇಕು ಅಂದ್ರೆ ಹೋಗ್ಲೇಬೇಕು. ವಿಮಾನ ಅಂತ ಮನುಷ್ಯನ ದೇಹ ಸುಮ್ಮನೆ ಇರೋದಿಲ್ಲ. ಸೊ ವಿಮಾನದಲ್ಲಿ ಅದಕ್ಕೂ ವ್ಯವಸ್ಥೆ ಇರುತ್ತೆ, ಟಾಯ್ಲೆಟ್ ಮಾಡಿರಲಾಗುತ್ತೆ. ಈಗ ಪ್ರತಿಯೊಂದು ವಿಮಾನದಲ್ಲಿ 600 ಲೀಟರ್ನಷ್ಟು ದೊಡ್ಡದಾದ ಒಂದು ಟ್ಯಾಂಕ್ ಇರುತ್ತೆ. ಇದರಲ್ಲಿ ಪ್ರಯಾಣಿಕರ ಎಲ್ಲಾ ವೇಸ್ಟೇಜ್ ಸಂಗ್ರಹವಾಗುತ್ತೆ. ವಿಮಾನ ಲ್ಯಾಂಡ್ ಆದ್ಮೇಲೆ ಟ್ಯಾಂಕ್ ಅನ್ನು ಫುಲ್ ಖಾಲಿ ಮಾಡಲಾಗುತ್ತೆ. ಜೊತೆಗೆ ವಿಮಾನದಲ್ಲಿ ನೀರಿನ ಟ್ಯಾಂಕ್ಗಳು ಕೂಡ ಇರುತ್ತವೆ. ಪ್ರತಿ ಟ್ರಿಪ್ ಆದ ಕೂಡಲೇ ಆ ಟ್ಯಾಂಕ್ ಗಳನ್ನ ತುಂಬಿಸಲಾಗುತ್ತೆ. ಒಬ್ಬ ಪ್ಯಾಸೆಂಜರ್ ಎಷ್ಟು ಚಿನ್ನ ಸಾಗಿಸಬಹುದು? ಇನ್ನು ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಒಬ್ಬ ವ್ಯಕ್ತಿ 50,000 ರೂಪಾಯಿ ಮೌಲ್ಯದ ಚಿನ್ನ ಸಾಗಿಸಬಹುದು. ಅದೇ ಮಹಿಳೆಯಾದ್ರೆ 1 ಲಕ್ಷ ರೂಪಾಯಿವರೆಗಿನ ಚಿನ್ನ ಸಾಗಿಸಬಹುದು. ಅದಕ್ಕಿಂತ ಜಾಸ್ತಿ ಚಿನ್ನ ಸಾಗಿಸಿದ್ರೆ ವಿಮಾನ ಸಂಸ್ಥೆಗೆ ತೊಂದರೆಯಾಗಲ್ಲ. ಬದಲಿಗೆ ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಹಿಡಿದು ದಂಡ ವಿಧಿಸ್ತಾರೆ. ಕಾನೂನು ಪ್ರಕಾರ ಲಿಮಿಟ್ ಗಿಂತ ಜಾಸ್ತಿ ಇರೋ ಚಿನ್ನಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಫ್ರೆಂಡ್ಸ್, ಇದು ವಿಮಾನದಲ್ಲಿ ಪಾಲಿಸಬೇಕಾದ ಕೆಲವೊಂದು ರೂಲ್ಸ್ ಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ರೂಲ್ಸ್ ಗಳನ್ನ ಫಾಲೋ ಮಾಡದೇ ಇದ್ರೆ ವಿಮಾನದಿಂದ ಕೆಳಗಿಳಿಸೋ ಸಾಧ್ಯತೆಯೂ ಇರುತ್ತೆ. ಹಾರ್ತಿರುವಾಗ ಅಲ್ಲ, ಟೇಕ್ ಆಫ್ ಆಗೋಕ್ಕೂ ಮುನ್ನ. ಹೊರ ದೇಶಗಳಿಗೆ ಹೋಗಲು ವೀಸಾ, ಪಾಸ್ಪೋರ್ಟ್ ಅನಿವಾರ್ಯ. ಅದೇ ದೇಶದೊಳಗೆ ಹಾರಾಡೋಕೆ ಇದ್ಯಾವುದು ಬೇಕಂತ ಇರೋದಿಲ್ಲ. ಈ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.